this helmet on your head, and you can visit any year you choose. You could even travel into the far future. ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲ್ ಎನ್ನುವುದು ತುಂಬಾ ಸಮಯದಿಂದಲೂ ಚರ್ಚೆಯ ವಿಷಯವಾಗಿದೆ. ಈ ಟೈಮ್ ಟ್ರಾವೆಲ್ ಎಂಬ ಕಾನ್ಸೆಪ್ಟ್ ನ ಮೇಲೆ ಹಲವು ಸಿನಿಮಾಗಳು ಕೂಡ ಬಿಡುಗಡೆಯಾಗಿವೆ. ಈ ಸಿನಿಮಾಗಳಲ್ಲಿ ಟೈಮ್ ಟ್ರಾವೆಲ್ ಎಂಬುದನ್ನು ತುಂಬಾನೇ ವಿಚಿತ್ರವಾಗಿ ತೋರಿಸಲಾಗಿದೆ. ಇವುಗಳನ್ನು ನೋಡಿದರೆ ನಿಜಕ್ಕೂ ಟೈಮ್ ಟ್ರಾವೆಲ್ ಮಾಡಬಹುದಾ ಎಂಬಂತ ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ ಬರುತ್ತವೆ. 1938ರಲ್ಲಿ ಒಂದು ವಿಡಿಯೋವನ್ನು ಶೂಟ್ ಮಾಡಲಾಗಿತ್ತು. ಈ ವಿಡಿಯೋದಲ್ಲಿ ಒಬ್ಬ ಮಹಿಳೆಯು ತನ್ನ ಕಿವಿಯ ಹತ್ತಿರ ಕೈಯಿಟ್ಟು ಯಾರ ಜೊತೆಯೋ ಫೋನ್ ನಲ್ಲಿ ಮಾತಾಡುತ್ತಿರುವಂತೆ ಕಾಣುತ್ತಿತ್ತು. ಆದರೆ ಆ ಸಮಯದಲ್ಲಿ ಸೆಲ್ ಫೋನ್ಗಳ ಆವಿಷ್ಕಾರವೇ ಆಗಿರಲಿಲ್ಲ. ಮೊದಲ ಸೆಲ್ ಫೋನ್ 1973ರಲ್ಲಿ ಆವಿಷ್ಕಾರವಾಗಿತ್ತು. ಈ ಘಟನೆಯಿಂದ ಹಲವು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ಈ ಮಹಿಳೆಯು ಭವಿಷ್ಯದಿಂದ ಬಂದಿರಬಹುದೆಂದು ಹೇಳುತ್ತಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಮತ್ತು ಇದೇ ರೀತಿಯ ಕೆಲವು ಘಟನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. Talking about time travel here. Either it's all a joke or none of it is. ಗೆಳೆಯರೇ, ಟೈಮ್ ಟ್ರಾವೆಲ್ ನ ಬಗ್ಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಮಾತಾಡುತ್ತಾರೆ. ಹಲವು ಜನರು ಮುಂಬರುವ ದಿನಗಳಲ್ಲಿ ನಾವು ಭವಿಷ್ಯ ಅಥವಾ ಭೂತಕಾಲಕ್ಕೆ ಟೈಮ್ ಟ್ರಾವೆಲ್ ಮಾಡುವಂತ ದಿನ ಕೂಡ ಬರುತ್ತದೆ ಎಂದು ಹೇಳುತ್ತಾರೆ. ಇದೇ ರೀತಿಯ ಟೈಮ್ ಟ್ರಾವೆಲ್ ನ ಒಂದು ಘಟನೆ 1928ರಲ್ಲಿಯೂ ಕೂಡ ಕಂಡು ಬಂದಿತ್ತು. 19ನೇ ದಶಕದ ಪ್ರಾರಂಭದಲ್ಲಿ ಒಬ್ಬ ದೊಡ್ಡ ಕಾಮಿಡಿಯನ್ ಆದಂತ ಚಾರ್ಲಿ ಚಾಪ್ಲಿನ್ ಎಲ್ಲರಿಗೂ ಗೊತ್ತಿರಬಹುದು. ಆದರೆ ಚಾರ್ಲಿ ಚಾಪ್ಲಿನ್ ನೊಂದಿಗಿರುವ ಟೈಮ್ ಟ್ರಾವೆಲ್ ನ ಒಂದು ಘಟನೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. 2010ರಲ್ಲಿ ಜಾರ್ಜ್ ಕ್ಲಾರ್ಕ್ ಎಂಬ ಒಬ್ಬ ಫಿಲ್ಮ್ ಮೇಕರ್ ಚಾಪ್ಲಿನ್ ಟೈಮ್ ಟ್ರಾವೆಲ್ ಎಂಬ ಒಂದು ವಿಡಿಯೋವನ್ನು ಯೂಟ್ಯೂಬ್ ನಲ್ಲಿ ಪಬ್ಲಿಷ್ ಮಾಡಿದ್ದ. ಈ ವಿಡಿಯೋ ನೋಡ್ತಾ ಇದ್ದಂತೆ ತುಂಬಾ ವೈರಲ್ ಆಯ್ತು. ಏಕೆಂದರೆ ಈ ವಿಡಿಯೋದಲ್ಲಿ ಒಬ್ಬ ಮಹಿಳೆಯು ತನ್ನ ಕಿವಿಗೆ ಒಂದು ಫೋನ್ ನ ರೀತಿಯ ವಸ್ತುವನ್ನು ಹಿಡಿದು ಯಾರಿಗೋ ಮಾತಾಡುತ್ತಿರುವಂತೆ ಕಾಣುತ್ತಿತ್ತು. ಈ ವಿಡಿಯೋವನ್ನು ಝೂಮ್ ಮಾಡಿದರೂ ಕೂಡ ಅವಳ ಕೈಯಲ್ಲಿದ್ದು ಒಂದು ಫೋನ್ ನ ರೀತಿಯಲ್ಲಿ ಕಾಣಿಸುತ್ತಿತ್ತು. ಆದರೆ 1928ರಲ್ಲಿ ಯಾವುದೇ ರೀತಿಯ ಸೆಲ್ ಫೋನ್ ಇನ್ನೂ ಆವಿಷ್ಕಾರವೇ ಆಗಿರಲಿಲ್ಲ. ಪ್ರಥಮ ಸೆಲ್ ಫೋನ್ 1973ರಲ್ಲಿ ಮೋಟೋರೋಲಾ ಅವರು ಆವಿಷ್ಕಾರ ಮಾಡಿದ್ದರು. ಅದರಿಂದ ಹಲವು ಜನರು ಈ ಮಹಿಳೆಯು ಟೈಮ್ ಟ್ರಾವೆಲ್ ನ ಮೂಲಕ ಬಂದಿರಬಹುದೆಂದು ಹೇಳುತ್ತಾರೆ. ಈ ಟೈಮ್ ಟ್ರಾವೆಲ್ ಘಟನೆಯ 2ನೇ ಸ್ಥಾನದಲ್ಲಿರೋದು 1941ರ ಈ ವಿಚಿತ್ರ ಫೋಟೋ. 1941ರಲ್ಲಿ ತೆಗೆದ ಈ ಫೋಟೋ ಹಲವು ವರ್ಷದವರೆಗೂ ಹಲವು ರಿಸರ್ಚರ್ಸ್ ಗಳಿಗೆ ತಲೆ ಕೆಡಿಸುವಂತೆ ಮಾಡಿತು. ಈ ಫೋಟೋ ಯಾವುದೇ ರೀತಿಯ ಎಡಿಟೆಡ್ ಫೋಟೋ ಇಲ್ಲ. ಈ ಫೋಟೋವನ್ನು 1941ರ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಗೋಲ್ಡ್ ಬ್ರಿಡ್ಜ್ ಎಂಬ ಹೆಸರಿನ ಒಂದು ಬ್ರಿಡ್ಜ್ ನ ಉದ್ಘಾಟನೆ ಮಾಡುವಾಗ ತೆಗೆಯಲಾಗಿತ್ತು. ಈ ಫೋಟೋವನ್ನು ಮೊದಲ ಬಾರಿಗೆ ನೋಡಿದರೆ ಇದರಲ್ಲಿ ಅಂತದ್ದೇನು ವಿಚಿತ್ರವಾಗಿ ಕಾಣುವುದಿಲ್ಲ. ಆದರೆ ಈ ಫೋಟೋವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇದರಲ್ಲಿ ನಿಮಗೆ ಒಬ್ಬ ವಿಭಿನ್ನ ರೀತಿಯ ಉಡುಪನ್ನು ಧರಿಸಿದಂತ ವ್ಯಕ್ತಿ ಕಾಣುತ್ತಿರಬಹುದು. ಸಂಶೋಧಕರ ಪ್ರಕಾರ ಈತ ಹಾಕಿರುವಂತ ಬಟ್ಟೆಯಾಗಲಿ ಮತ್ತು ಸನ್ ಗ್ಲಾಸಸ್ ಗಳಾಗಲಿ ಆ ಸಮಯದಲ್ಲಿ ಪ್ರಚಲಿತದಲ್ಲಿರಲಿಲ್ಲ. 1941ರಲ್ಲಿನ ಜನರ ಉಡುಗೆ ತೊಡುಗೆಗಳು ತುಂಬಾ ಡಿಫರೆಂಟ್ ಆಗಿದ್ದವು. ಆದರೆ ಈ ಫೋಟೋದಲ್ಲಿದ್ದ ವ್ಯಕ್ತಿ ಹಿಪ್ಸ್ಟರ್ ಫ್ಯಾಷನ್ ನ ಉಡುಗೆಯನ್ನು ಹೊಂದಿದ್ದ. ಅದರಿಂದಲೂ ಇದನ್ನು ಒಂದು ಟೈಮ್ ಟ್ರಾವೆಲ್ ನ ಘಟನೆ ಎಂದು ಹೇಳಲಾಗುತ್ತದೆ. ಗೆಳೆಯರೇ, ಈ ಟೈಮ್ ಟ್ರಾವೆಲ್ ಘಟನೆಯ 3ನೇ ಸ್ಥಾನದಲ್ಲಿರುವ ಘಟನೆಯು ಈ ಎರಡಕ್ಕಿಂತಲೂ ತುಂಬಾ ವಿಭಿನ್ನವಾಗಿದೆ. ಏಕೆಂದರೆ ಒಬ್ಬ ವ್ಯಕ್ತಿಯು 2256ರಿಂದ ಕೇವಲ ಕಳ್ಳತನಕ್ಕೋಸ್ಕರ 2003ರಲ್ಲಿ ಬಂದಿದ್ದ ಎಂದರೆ ನೀವು ನಂಬುತ್ತೀರಾ? ಹೌದು ಗೆಳೆಯರೇ, ಇಂತಹದ್ದೇ ಒಂದು ಘಟನೆ 2003ರಲ್ಲಿ ಕಂಡು ಬಂದಿತ್ತು. 2003ರಲ್ಲಿ ಎಂಡ್ರ್ಯೂ ಕ್ಲಾಸನ್ ಎಂಬ ವ್ಯಕ್ತಿ 2595 ಕೋಟಿಯ ಕಳ್ಳತನದಲ್ಲಿ ಸಿಕ್ಕಿಬಿದ್ದಿದ್ದ. ಅದರಿಂದ ಈ ಕಳ್ಳತನದ ಕೇಸನ್ನು ಅಮೆರಿಕದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ನೋಡಿಕೊಳ್ಳುತ್ತಿತ್ತು. ಈ ಕೇಸ್ನ ಇನ್ವೆಸ್ಟಿಗೇಷನ್ ನಲ್ಲಿ ಎಂಡ್ರ್ಯೂ ಹಲವು ನಂಬಲಾಗದಂತ ವಿಷಯಗಳನ್ನು ಹೇಳಿದ್ದ. ಈತನನ್ನು ಬಿಡುಗಡೆಗೊಳಿಸಿದರೆ ಈತ ಒಸಾಮಾ ಬಿನ್ ಲಾದೆನ್ ಎಲ್ಲಿದ್ದಾನೆ ಮತ್ತು ಏಡ್ಸ್ ದಂತಹ ಕಾಯಿಲೆಯ ವ್ಯಾಕ್ಸಿನ್ ನ ಬಗ್ಗೆ ತಿಳಿಸುತ್ತೇನೆಂದು ಹೇಳಿದ್ದ. ಆದರೆ ಆ ಆಫೀಸರ್ಸ್ ಗಳು ಈ ವಿಷಯವನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಇದೇ ರೀತಿಯ ಒಬ್ಬ ವ್ಯಕ್ತಿ ಬಂದು ಈತನನ್ನು ಬೇಲ್ ಕೊಡಿಸುತ್ತಾನೆ. ನಂತರ ಈ ಇಬ್ಬರು ಕೂಡ ಇದ್ದಕ್ಕಿದ್ದಂತೆ ಎಲ್ಲಿ ಹೋದರು ಎಂದು ಯಾರಿಗೂ ಗೊತ್ತಿಲ್ಲ. ನಂತರ ಈ ಇಬ್ಬರ ಬಗ್ಗೆಯೂ ಇನ್ವೆಸ್ಟಿಗೇಷನ್ ಮಾಡಲಾಯಿತು. ಆದರೆ ಈ ಇಬ್ಬರು ಯಾರು ಮತ್ತು ಎಲ್ಲಿಂದ ಬಂದಿದ್ದರು ಎಂಬ ಯಾವುದೇ ರೆಕಾರ್ಡ್ ಸಿಗಲಿಲ್ಲ. ಆದ್ದರಿಂದಲೂ ಈ ಘಟನೆಯನ್ನು ಟೈಮ್ ಟ್ರಾವೆಲ್ ಎಂದು ಹೇಳಲಾಗುತ್ತದೆ. ಇದೇ ತರಹದ ಹಲವಾರು ಘಟನೆಗಳು ಕಂಡು ಬಂದಿವೆ. ಆದರೆ ಇವೆಲ್ಲವೂ ನಿಜಕ್ಕೂ ಟೈಮ್ ಟ್ರಾವೆಲ್ ಘಟನೆಯಾಗಿವೆ ಎಂದು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ. ಅಷ್ಟಕ್ಕೂ ಟೈಮ್ ಟ್ರಾವೆಲ್ ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.